ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ, ಪ್ರೆಸೆಂಟ್ ಸಿಚುವೇಶನಲ್ಲಿ ಆ ವ್ಯಕ್ತಿ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರಾ, ಅವ್ರಿಗೂ ಕೂಡ ನಿಮ್ಮ ಹಾಗೆ ನಿಮ್ಮ ರೀತಿಯೇ ಏನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರಾ, ಅದೇ ರೀತಿ ಫೀಲಿಂಗ್ಸ್ ಅವ್ರಿಗೂ ಕೂಡ ಇದೆಯಾ, ಅವರ ಸಿಚುವೇಶನ್ ಯಾವ ರೀತಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಡ್ತಾ ಹೋಗ್ತೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅವರ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ, ಏನೆಲ್ಲ ಆಗ್ತಾ ಇದೆ ಅವ್ರ ಲೈಫಲ್ಲಿ, ಯಾವ ವಿಚಾರಗಳು ಎದುರಾಗಿದೆ, ಅವರು ಕೂಡ ನಿಮ್ಮ ಹಾಗೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ, ಈ ಎಲ್ಲ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಈ ವಿಡಿಯೋನ ಪಾಸ್ ಮಾಡಾದರೂ ಪರವಾಗಿಲ್ಲ, ಅಥವಾ ಹಾಗೆ ಆದರೂ ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ಕೊಳ್ತಾ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ಹೆಸರನ್ನ ಆಗಿರ್ಬೋದು, ಆ ವ್ಯಕ್ತಿ ಫೋಟೋನ ಆಗಿರ್ಬೋದು ನೋಡಿ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅವರ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ, ಏನಾಗ್ತಾ ಇದೆ, ನಿಮ್ಮನ್ನು ಅವರು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರಾ, ಈ ವಿಚಾರವಾಗಿ ನಿಮ್ಮ ಗಂಡ ಹೆಂಡತಿ ಸಂಬಂಧದ ನಡುವೆ ಯಾವುದಾದ್ರೂ ಒಂದು ವಿಚಾರ ಆಗಿ ದೂರ ಆಗಿರುವಂಥದ್ದು, ಪ್ರೇಮಿಗಳ ವಿಚಾರದಲ್ಲಾಗಿರಬಹುದು, ಅಥವಾ ಮದುವೆ ಆಗುವ ತನಕ ಬಂದು ಅದು ಕಟ್ ಆಫ್ ಆಗ್ತಾ ಇರುವಂಥದ್ದು, ಇಂಥ ಎಲ್ಲ ವಿಚಾರಗಳಿಗೆ ಆ ವ್ಯಕ್ತಿ ಹೆಸರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾರೆಲ್ಲ ಮೊದಲನೆಯ ಕಾರ್ಡ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿನೂ ಕೂಡ ನಿಮ್ಮ ಹಾಗೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರಾ, ಆ ವ್ಯಕ್ತಿಗೂ ನಿಮ್ಮ ರೀತಿಯೇ ನೆನಪು ಕಾಡ್ತಾ ಇದೆಯಾ, ಆ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿ ಇದೆ ಅನ್ನೋದ್ರ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಇದೆ, ಓಕೆ, ಕಿಂಗ್ ಆಫ್ ಸ್ವಾರ್ಡ್ಸ್ ಇದೆ. ಓಕೆ, ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಸಾಮಾನ್ಯವಾಗಿ ಬಹಳಷ್ಟು ಮದುವೆ ಆಗಿರುವಂಥವ್ರು, ಮದುವೆ ಆಗಿ ಯಾವುದೋ ಒಂದು ವಿಚಾರದಲ್ಲಿ ಗಂಡ ಹೆಂಡತಿ ನಡುವೆ ಬಹಳಷ್ಟು ದೊಡ್ಡ ಬಿರುಕು ಬಂದು ದೂರ ಆಗಿರುವಂಥವ್ರು ಕೂಡ ಈ ರೀಡಿಂಗ್ನ ನೋಡ್ತಾ ಇದ್ದೀರಿ ಅಂತ ಹೇಳಬಹುದು. ಮದುವೆ ಆಗಿದೆ, ಇನ್ನು ಕೆಲವರು ಲೈಫಲ್ಲಿ ಮದುವೆ ತನಕ ಬಂದು ಅಥವಾ ಲೈಫ್ ಲಾಂಗ್ ನಾನು ನಿನ್ನ ಜೊತೆಗೆ ಇರ್ತೀನಿ ಅನ್ನುವಂತಹ ಕಮಿಟ್ಮೆಂಟ್ ಕೊಟ್ಟಿರುವಂತಹ ವ್ಯಕ್ತಿ, ಬಹಳಷ್ಟು ತುಂಬ ನೆನಪುಗಳು ಆ ವ್ಯಕ್ತಿ ಒಟ್ಟಿಗೆ ಕಳೆದಿರುವಂಥದ್ದು, ಅಂತಹ ವ್ಯಕ್ತಿಯ ವಿಚಾರವಾಗಿ ನೀವು ಈ ರೀಡಿಂಗ್ನ ನೋಡ್ತಾ ಇದ್ದೀರಿ ಅಂತ ಹೇಳಬಹುದು. ಬಹಳ ಗಟ್ಟಿ ಬಾಂಧವ್ಯ, ಯಾರು ಕೂಡ ಹೊಡೆಯೋದಕ್ಕಾಗೋದಿಲ್ಲ, ಯಾರು ಕೂಡ ಎಷ್ಟೇ ಕುತಂತ್ರಗಳನ್ನು ಮಾಡಿದರೂ ಕೂಡ ಹೊಡಿದೇ ಇರುವಂಥದ್ದು, ಯಾಕೆಂದರೆ ಆ ರೀತಿ ನಿಮ್ಮಿಬ್ಬರ ನಡುವೆ ತುಂಬ ಒಳ್ಳೆಯ ಬಾಂಡಿಂಗ್ ಇತ್ತು. ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ಒಂದಷ್ಟು ಹೇಗೆ ಅಂತ ಹೇಳಿದ್ರೆ ಒಂದಷ್ಟು ಡಿಸಿಪ್ಲಿನ್ ಇರುವಂತಹ ವ್ಯಕ್ತಿ. ಇಲ್ಲಿ ಏನು ಮಾಡ್ತಾ ಇರ್ತಾರೆ, ಇಲ್ಲಿ ನೀವೇನು ಮಾಡ್ತಿರ್ತೀರಿ, ಒಂದು ಪ್ರೀತಿ ವಿಚಾರದಲ್ಲಾಗಲಿ ಅಥವಾ ಸಂಬಂಧದ ವಿಚಾರದಲ್ಲಾಗಿರಲಿ, ಆ ಮಟ್ಟಿಗೆ ಏನಾಗಬೇಕು ಅದನ್ನು ಮಾತ್ರ ನೀವು ಥಿಂಕ್ ಮಾಡ್ತೀರಿ. ಬಟ್ ಆದರೆ ಆ ವ್ಯಕ್ತಿ ಆ ರೀತಿ ಅಲ್ಲ, ಮುಂದಿನ ಲೈಫ್ ಬಗ್ಗೆನೂ ಯೋಚನೆ ಮಾಡ್ತಾರೆ. ಹಾಗೆ ಮುಂದೆ ಅವರು ಒಂದು ರೀತಿಯಾದಂತಹ ಒಂದು ಡಿಸಿಪ್ಲಿನ್ ಇರುವಂತಹ ವ್ಯಕ್ತಿ, ಒಂದು ಆನೆಸ್ಟ್ ಇರುವಂತಹ ವ್ಯಕ್ತಿ. ಇಲ್ಲಿ ಎಷ್ಟೋ ಬಾರಿ ಅವರು ನಿಮಗೆ ಟೈಮ್ ಕೊಡದೇ ಇದ್ದಾಗ ಈ ಪ್ರೀತಿನೇ ಮುಳುಗೋಯ್ತೇನೋ ಅನ್ನುವ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು, ನಿಮ್ಗದು ಕಿರಿಕಿರಿ ಅನ್ಸುತ್ತೆ. ಯಾಕೆಂದರೆ ನೀವೇನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ, ನೀವು ತಾತ್ಕಾಲಿಕ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಮಾತ್ರ ಈ ವ್ಯಕ್ತಿ ಮುಂದೆ ಇಡ್ತಾ ಇದ್ದೀರಿ. ಬಟ್ ಆದರೆ ಈ ವ್ಯಕ್ತಿ ಏನು ಮಾಡ್ತಿದ್ದಾರೆ, ಒಂದು ಲಾಂಗ್ ಟರ್ಮ್ ಇದನ್ನು ಆ ವ್ಯಕ್ತಿಯ ಮನಸ್ಸಿನಲ್ಲಿದೆ. ಆ ವ್ಯಕ್ತಿ ನಿಮ್ಮ ಮಾತಿಗೆ ಕಟ್ಟಿಬಿದ್ದು 24 ಗಂಟೆ ನಿಮ್ಮ ಜೊತೆ ಮಾತನಾಡುವಂಥದ್ದು ಅಥವಾ 24 ಗಂಟೆ ನಿಮಗೆ ಟೈಮ್ ಕೊಡುವಂಥದ್ದು, ಈ ರೀತಿ ಯಾವುದು ಕೂಡ ಮಾಡುವಂತಹ ವ್ಯಕ್ತಿ ಈ ವ್ಯಕ್ತಿ ಅಲ್ಲ. ಆ ವ್ಯಕ್ತಿಗೆ ಆದಂತಹ ಕೆಲವು ಜವಾಬ್ದಾರಿಗಳಿದೆ. ಆ ವ್ಯಕ್ತಿ ಒಂದಷ್ಟು ಮರ್ಯಾದೆಗೆ ಬಹಳಷ್ಟು ಅಂಜುವಂಥವರು, ಭಯಭೀತರಾಗ್ತಾರೆ. ನೀವೇನೇ ಮಾತಾಡಿದ್ರು ಅಷ್ಟೇ, ಅಥವಾ ನೀವೇನಾದರೂ ಸ್ವಲ್ಪ ಟೆನ್ಷನ್ ಕೊಟ್ಟರು ಕೂಡ ಆ ವ್ಯಕ್ತಿ ನಿಮ್ಮಿಂದ ದೂರ ಇರುವಂಥ ಪ್ರಯತ್ನನ ಮಾಡ್ತಾರೆ ಅಂತ ಹೇಳ್ಬೋದು. ಈಗ ಇಲ್ಲಿ ಏನೇ ನೀವು ನೋವನ್ನ ನೀವು ತಿಂತಾ ಇದ್ರು, ಆ ವ್ಯಕ್ತಿಯಿಂದ ಯಾವುದೇ ನೋವು ತಿಂತಾ ಇದ್ರು, ಅಥವಾ ಯಾವುದೇ ಒಂದು ದೊಡ್ಡ ಬಿರುಕು ನಿಮ್ಮ ನಡುವೆ ಬಂದಿದ್ರು, ಯಾವುದೇ ಒಂದು ದೊಡ್ಡ ನೋವಿಂದ ನೀವು ನರಳ್ತಾ ಇದ್ರು, ಅದೊಂದು ಒಂದು ಕಾರ್ಮಿಕದ ಲವ್ ಅಂತ ಹೇಳಬಹುದು. ಆ ಋಣ ನೀವು ಅನುಭವಿಸಲೇಬೇಕಿತ್ತು, ನಿಮ್ಮ ಲೈಫಲ್ಲಿ ಅದು ಬರಲೇಬೇಕಾಗಿತ್ತು. ನಿಮ್ಮ ಲೈಫಲ್ಲಿ ನೀವು ಅದರಿಂದ ಬಹಳಷ್ಟು ನೋವನ್ನ ತಿನ್ನಬೇಕಾಗಿತ್ತು. ಯಾಕೆಂದರೆ ನೀವು ಆ ಥರದ್ದೊಂದು ಕರ್ಮನ ತಂದಿದ್ರಿ.
ಆ ಕರ್ಮ ಕಳೆಯುವಂತಹ ಸಮಯ. ಆ ಕರ್ಮ ಏನಿದೆ ಈ ಪ್ರೀತಿಯಲ್ಲಿ ಆಗಲಿ, ಅವ್ರು ನೆಗ್ಲೆಕ್ಟ್ ಮಾಡ್ತಿರುವಂಥದ್ದಾಗಲಿ ಬಹಳಷ್ಟು ಚೆನ್ನಾಗಿತ್ತು, ಸಡನ್ನಾಗಿ ಚೇಂಜ್ ಆಗೋಯ್ತು. ಹೌದು, ನಿಮ್ಮ ಋಣ ಇದ್ದಿದ್ದಷ್ಟು. ಆ ಋಣಕ್ಕೆ ತಕ್ಕ ಹಾಗೆ ನೀವು ನೋವು ತಿನ್ನಬೇಕಾಗಿತ್ತು, ಆ ಋಣಕ್ಕೆ ತಕ್ಕ ಹಾಗೆ ಆ ವ್ಯಕ್ತಿಯಿಂದ ನೀವು ದೂರ ಆಗಬೇಕಾಗಿತ್ತು. ಸೊ ಹಾಗಾಗಿ ಇದೊಂದು ಕಾರ್ಮಿಕ್ ಲವ್ ಅಂತಲೇ ಹೇಳಬಹುದು. ಬಹಳಷ್ಟು ಜನರ ಲೈಫಲ್ಲಿ ಒಂದು ನಂಟು, ಆ ಋಣ ಅನ್ನೋದಿತ್ತು. ಆ ಋಣ ಬಹುಶಃ ಮುಗಿತಿರುವ ಟೈಮಲ್ಲಿ ನಿಮಗೆ ಆ ವ್ಯಕ್ತಿ ಬಹಳಷ್ಟು ಬೇರೆ ರೀತಿ ಕಾಣಿಸುವಂಥದ್ದಾಗಿರ್ಬೋದು, ಅಥವಾ ನೀವು ಆ ವ್ಯಕ್ತಿಗೆ ಆ ಋಣ ಮುಗಿತಾ ಇದ್ದ ಹಾಗೇನೆ ನೀವು ಬೇರೆ ರೀತಿ ಕಾಣಿಸುವಂಥದ್ದು ಶುರು ಆಗ್ಬೋದು. ನಾನು ನೋಡೋಂಥ ವ್ಯಕ್ತಿನೇ ಅಲ್ಲ ಈ ವ್ಯಕ್ತಿ, ಯಾಕೆಷ್ಟು ಬದಲಾಗಿದ್ದಾರೆ ಅಂತ ಹೇಳಿ. ಅವ್ರ ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸಡನ್ನಾಗಿ ಬದಲಾವಣೆ. ಇವಾಗ ನೀವೇನೇ ಮಾತಾಡಿದ್ರು ಅಥವಾ ನೀವೇನೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋದ್ರೂ ಅವ್ರ ವೇಯಲ್ಲಿ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಇದೆ. ಇಲ್ಲಿ ನಿಮ್ಮ ಲೈಫಲ್ಲಿ ಒಳ್ಳೆಯ ಆಪರ್ಚುನಿಟೀಸ್ ಇದೆ. ನೀವೇನು ಮಾಡ್ತಾ ಇದ್ದೀರಿ, ಒಂದು ಒಳ್ಳೆಯ ಸೆಕ್ಯೂರ್ಡ್ ಲವ್, ಸೆಕ್ಯೂರ್ಡ್ ಪ್ರೀತಿ, ಸೆಕ್ಯೂರ್ಡ್ ಆಗಿರುವಂತಹ ರಿಲೇಷನ್ಶಿಪ್. ನನಗೆ ಯಾಕೋ ಸರಿ ಹೋಗ್ತಾ ಇಲ್ಲ, ಅದು ನಿಮ್ಗೆ ಗಟ್ಸೇ ಹೇಳ್ತಾ ಇದೆ. ನಿಮಗೆ ಅವ್ರು ಯಾವ ರೀತಿ ಇದ್ರೂ ಕೂಡ ನಿಮ್ಗೆ ಅದು ಸರಿ ಅನ್ನಿಸ್ತಾ ಇಲ್ಲ. ಇಲ್ಲಿ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ಒಂದಷ್ಟು ಹೇಳಿದ್ನಲ್ಲ ನಾನು, ನಿಮ್ಮ ಇಬ್ಬರ ಋಣ ಮುಗಿತಾ ಇರು ಹಾಗೇನೆ ಏನಾಗ್ತಾ ಇದೆ, ಇಲ್ಲಿ ನೀವೇನು ಮಾಡಿದ್ರು ತಪ್ಪು ಕಾಣಿಸ್ತಾ ಇದೆ. ನೀವೇನು ಮಾಡಿದ್ರು, ನೀವು ಪದೇ ಪದೇ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಆ ವ್ಯಕ್ತಿಗೆ ಇರಿಟೇಷನ್ ಅನ್ನುವಂಥದ್ದು. ಸೊ ಈ ಕೆಲವ್ರ ಲೈಫಲ್ಲಿ ಈ ಥರದ್ದೊಂದು ನೋವು ಕಳೀತಾ ಬಂದಿದೆ ಅಂತಲೇ ಹೇಳಬಹುದು. ಇನ್ನು ಕೆಲವ್ರ ಲೈಫಲ್ಲಿ ಆ ಥರದ್ದೊಂದು ನೀವು ಕರ್ಮ ತಂದಿದ್ರಿ. ಸೊ ಹಾಗಾಗಿ ಇದೊಂದಷ್ಟು ಸಮಯ ನೀವೊಂದಷ್ಟು ನೋವನ್ನ ತಿಂತೀರಿ ಅಂತ ಹೇಳಿ ತೋರಿಸುತ್ತೆ. ಸೊ ನೀವು ಹಿಂಗೇ ಇರಬೇಕು ಅಂತ ಈ ವ್ಯಕ್ತಿಗೆ ಕಟ್ಟು ಬಿದ್ದಾಗಿರ್ಬೋದು, ಈ ವ್ಯಕ್ತಿಗೆ ಒಂದಷ್ಟು ಚೌಕಾಕಾರವಾಗಿ ನೀನು ಇಷ್ಟೇ ಇರಬೇಕು, ಇಷ್ಟೇ ಬೌಂಡ್ರಿನೆಲ್ಲ ಹಾಕೋದ್ರೆ ಈ ವ್ಯಕ್ತಿ ನಿಮ್ಮ ಕಾಂಟ್ಯಾಕ್ಟ್ಗೂ ಸಿಗೋದಿಲ್ಲ. ಸೊ ಇವ್ರನ್ನ ನೈಸ್ ಮಾಡಿ ಅಥವಾ ಇವ್ರಿಗೆ ಆದಂತಹ ಒಂದಷ್ಟು ಟೈಮ್ನ ಕೊಡಬೇಕಾಗತ್ತೆ. ನೀವೆಲ್ಲ ಏನು ಮಾಡ್ತೀರಿ ಗೊತ್ತಾ, ಸ್ವಲ್ಪ ಅವಾಯ್ಡ್ ಆಗ್ತಿದ್ದಂಗೆ, ಸ್ವಲ್ಪ ಆ ವ್ಯಕ್ತಿಯಲ್ಲಿ ಬದಲಾವಣೆ ಆಗ್ತಿದ್ದಂಗೆ, ಹೌದು ನಿಮ್ಗೆ ಇದೊಂದು ನೋವನ್ನು ನೀವು ಅನುಭವಿಸ್ಲೇಬೇಕಾಗಿತ್ತು ಈ ಒಂದು ಸಂಬಂಧದಲ್ಲಿ. ಬಟ್ ಅದನ್ನೇ ನೀವೇನು ಮಾಡ್ತಿದ್ದೀರಿ, ಈ ಥರದ್ದೆಲ್ಲ ಒಂದು ಯೂಟ್ಯೂಬ್ ಚಾನಲ್ಗಳನ್ನು ನೀವೇನು ನೋಡೋದೇನಕ್ಕೆ, ಈ ಥರದ್ರಲ್ಲಿ ನೀವು ಯಾವ ರೀತಿ ಇರಬೇಕು ಅನ್ನುವ ಆ ಸಮಯಕ್ಕೆ ನೀವು ಯಾವ ರೀತಿ ಇರಬೇಕು ಅನ್ನೋದು ಈ ಚಾನಲ್ ಮೂಲಕ ನಿಮಗೆ ತಿಳಿಯುತ್ತೆ. ಫೋನ್ನ ಕಟ್ ಆಫ್ ಮಾಡಿ ಪದೇ ಪದೇ ಅವ್ರನ್ನ ಮಾತನಾಡೋದಕ್ಕೆ ಹೋದರೆ ಈ ಏನಾಗಿ ಕದಡಿರುವ ನೀರಿಗೆ ತಿಳಿಯಾಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ನೀವು ಕದಡ್ತಾನೇ ಹೋದರೆ ಅದಿನ್ನೂ ಹೊಲಸಾಗತ್ತೆ. ಆ ಸಮಯ ಬಿಡಿ, ಅವ್ರಿಗೆ ಅಂತಲೇ ಸ್ವಲ್ಪ ಸಮಯ ಬಿಡಿ ಅಂತ ಹೇಳ್ಬೋದು. ಸೊ ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ನೀವು ನೋಡಿ ಒಂದಷ್ಟು ಈ ಸಂಬಂಧದ ವಿಚಾರವಾಗಿ ಮ್ಯಾನಿಫೆಸ್ಟೇಷನ್ ಮಾಡುವಂಥದ್ದು ಅಥವಾ ಅಫರ್ಮೇಷನ್ ಕಳಿಸುವಂಥದ್ದು. ನಾನು ಸಾಕಷ್ಟು ಬ್ರೇಸ್ಲೆಟ್ನೆಲ್ಲ ತೋರಿಸ್ತಾ ಇರ್ತೀನಿ. ಆ ಬ್ರೇಸ್ಲೆಟ್ನ ನೀವು ಹೀಲ್ ಮಾಡಿಸಿ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಅದರಲ್ಲೂ 2 ಸ್ಟೋನ್ ಮಿಕ್ಸ್ ಮಾಡಿ ನಾನು ಕೊಡುವಂಥ ಸಾಕಷ್ಟು ಜನಕ್ಕೆ ರಿಸಲ್ಟ್ ಬಂದಾಗಿದೆ. 3ನೇ ಪಾರ್ಟಿ ಜೊತೆಗಿರೋರು ಅಥವಾ ಗಂಡ ತುಂಬ ಫೇಸ್ಗಳನ್ನ ಇಟ್ಕೊಂಡಿರುವಂಥದ್ದು, ಹೆಂಡತಿಯ ಫೇಸ್ ಕಟ್ ಆಫ್ ಆಗಿ ವಾಪಸ್ ಬಂದಂಥ ರಿಸಲ್ಟ್ಗಳನ್ನ ನಾನು ಬಹಳಷ್ಟು ನನ್ನ ವಾಟ್ಸಪ್ ಮೂಲಕ ತಿಳಿಸಿದಿರಿ. ಧನ್ಯವಾದಗಳು. ಆ ಥರದ್ದೊಂದು ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ರಿ ಈ ಚಾನಲ್ನ, ಆ ಥರದ್ದೊಂದು ಬ್ರೇಸ್ಲೆಟ್ನ ಧರಿಸ್ಕೊಳ್ಳೋದು, ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಅಂತ ಹೇಳಿ ಅದು ಧರಿಸ್ಕೊಂಡಾಗ ಏನಾಗುತ್ತೆ, ಒಂದಷ್ಟು ನೀವು ಧರಿಸಿ ನಿಮ್ಮನ್ನು ಫಸ್ಟು ಸೈಲೆಂಟ್ ಮಾಡುತ್ತದು. ನಿಮ್ಮನ್ನು ಯಾವ ರೀತಿ ಇರಬೇಕು ಫಸ್ಟ್ ಅದನ್ನು ಸೈಲೆಂಟ್ ಮಾಡುತ್ತೆ. ಆ ನಂತರದಲ್ಲಿ ನಿಮ್ಮ ಹಾರ್ಟ್ ಚಕ್ರ ಓಪನ್ ಆಗುತ್ತೆ. ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಪ್ರೀತಿ ಜೀವನದ ಬಗ್ಗೆ, ನಿಮ್ಮ ಸಂಸಾರದ ಬಗ್ಗೆ ನಿಮಗೆ ಒಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಇಲ್ಲಿ ಏನು ಮಾಡ್ತಿದ್ದೀರಿ, ನೀವು ಬಹಳಷ್ಟು ಸ್ಟ್ರಕ್ ಆಗಿದ್ರಿ. ನೀವೇನು ಮಂಕನಾಗಿ ಕೂತ್ಕೊಂಡು 24 ಗಂಟೆ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡೋದ್ರ ಬದಲು ನೀವು ಯಾವುದೋ ಒಂದು ಮೆಡಿಟೇಷನ್ನೋ, ಯಾವುದೋ ಒಂದು ಪೂಜೆ ಅಂದ ತಕ್ಷಣ ಈ ವ್ಯಕ್ತಿಗೋಸ್ಕರನೇ ಪೂಜೆ ಯಾಕೆ ಮಾಡ್ತಾರೆ ಅಂದರೆ ನಮ್ಮನ್ನು ನಾವು ಹೀಲ್ ಆಗ್ತೀವಿ ಅಂತ ಹೇಳಿ. ಆ ಧೂಪದ ಹೊಗೆಗೂ ದೀಪ ಮುಂದೆ ಕೂತಾಗ, ಗಂಟೆಗಳ ಶಬ್ದ ಕೇಳಿದಾಗ ನಮ್ಮ ಆರಾನು ಕೂಡ ಕ್ಲೆನ್ಸ್ ಆಗುತ್ತೆ. ನೀವೇನು ಮಾಡ್ತಿದ್ರಿ, ಒಂದು ಕಡೆ ಕುತ್ಕೊಂಡು ಬರೀ ಈ ವ್ಯಕ್ತಿ ಎಲ್ಲಿ ಹೋಗ್ತಾರೆ, ಈ ವ್ಯಕ್ತಿ ಎಲ್ಲಿ ಬರ್ತಾರೆ, ಆ ಗಾಬರಿ, ಆ ಮಿಡಿತ, ಆ ತುಡಿತ, ನಿಮ್ಗದು ನನಗೆ ಗೊತ್ತು, ನಿಮ್ಮ ಗಟ್ ಫೀಲ್ ಹೇಳ್ತಾ ಇದೆ ಇವರೇನೋ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿ. ಹಂಗಂತ ನೀವು ಯಾಕೆ ನಿಮ್ಮ ಲೈಫ್ನ ಇಷ್ಟರ ಮಟ್ಟಿಗೆ ಹಾಳು ಮಾಡ್ಕೊಳ್ತೀರಿ. ಇಲ್ಲಿ ನೈಟ್ ಆಫ್ ಕಪ್ಸ್, ಈಗ ಏನು ಗೊತ್ತಾ, ಈ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ ಒಂದಷ್ಟು ಇಲ್ಲಿ ಡ್ರೀಮಿ ಲವ್ ಅಂತ ಬಂದಿದೆ. ನಿಮಗೆ ಆ ವ್ಯಕ್ತಿಯ ಮಾತು, ಆ ವ್ಯಕ್ತಿಯ ತಾತ್ಕಾಲಿಕ ಒಂದು ಕೇರಿಂಗು, ಆ ವ್ಯಕ್ತಿಯ ಎಷ್ಟೋ ವರ್ಷದಿಂದ ನಿಮ್ಮ ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಪ್ಪ ಎಲ್ಲ ಗಂಡ ಮಕ್ಕಳು, ಹೆಂಡತಿ ಮಕ್ಕಳು ಎಲ್ಲರೂ ಕೇಳಿರ್ತಾರೆ. ಅದು ಬಿಡ್ತೀರಿ, ನೀವೇನು ಮಾಡ್ತೀರಿ, ಈ ವ್ಯಕ್ತಿ ಊಟ ಆಯ್ತಾ ಅಂತ ಕೇಳೋದೊಂದು ದೊಡ್ಡ ವಿಷಯ ಮಾಡ್ಕೊಳ್ತೀರಿ. ಈ ವ್ಯಕ್ತಿ ಅಪರೂಪಕ್ಕೆ ಮಾತನಾಡುವಂಥದ್ದು, ಅಪರೂಪಕ್ಕೆ ಪ್ರಾಮಿಸ್ಗಳನ್ನು ಮಾಡುವಂಥದ್ದು, ಹಿಂಗೇ ಇದ್ದು ಬಿಡ್ತಾರೆ, ಹಿಂಗೇ ಇರುತ್ತೆ ಲವ್ ಲೈಫು. ಇಷ್ಟೆಲ್ಲ ತಲೆಗೆ ಹಾಕ್ಕೊಳ್ತಾ ಇದ್ದೀರಿ. ಇಷ್ಟೆಲ್ಲ ತಲೆಗೆ ಹಾಕ್ಕೊಂಡು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಬಹಳಷ್ಟು ನಿಮಗೆ ನೀವೇ
ಮಾನಸಿಕವಾಗಿ ಇದು ಮಾಡ್ತಿದ್ರಿ. ಬಟ್ ಆದರೆ ಆ ವ್ಯಕ್ತಿ ಎಷ್ಟೆಲ್ಲ ಫೇಕ್ ಪ್ರಾಮಿಸ್ ಮಾಡಿದ್ರು, ಆ ವ್ಯಕ್ತಿ ಯಾವ ರೀತಿ ಇದ್ದರು, ಈ ಸಮಯ ನಿಮ್ಮ ಹತ್ರ ಬರಬಹುದು, ಮಾತನಾಡಬಹುದು, ಏನೇ ಮಾಡ್ಬೋದು. ಬಟ್ ಆದರೂ ಕೂಡ ಈ ವ್ಯಕ್ತಿ ಚೇಂಜ್ ಆಗುವ ಸಾಧ್ಯತೆ ಅತಿ ಹೆಚ್ಚಾಗಿ ನಾನು ನೋಡಬಹುದು. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಯಾರೆಲ್ಲ ಈ ಕಾರ್ಡ್ ಸೆಕೆಂಡ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ, ಅವ್ರಿಗೂ ಕೂಡ ನಿಮ್ಮ ಹಾಗೆ ನಿಮ್ಮ ನೆನಪಾಗ್ತಾ ಇದೆಯಾ, ಮರಳಿ ಈ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡುವಂತಹ ಸಾಧ್ಯತೆ, ಸಾಕಷ್ಟು ವಿಚಾರಗಳು ನಿಮ್ಮ ಮೈಂಡ್ನಲ್ಲಿ ಓಡ್ತಾ ಇರುತ್ತಲ್ಲ. ಸೊ ಅಂಥವ್ರಿಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇಲ್ಲಿ 8 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಈ ವ್ಯಕ್ತಿನೂ ಕೂಡ ರಾತ್ರಿ ನಿದ್ದೆ ಮಾಡದೆ ಬಹಳಷ್ಟು ಕೆಟ್ಟ ಕೆಟ್ಟ ಯೋಚನೆಗಳನ್ನು ಮಾಡ್ತಾ ಇರುವಂಥದ್ದು. ಈ ವ್ಯಕ್ತಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಬಹಳಷ್ಟು ಯೋಚನೆ. ನೀವು ಅಂದ್ಕೊಳ್ಬೋದು ಇವರಿಗೆ ನಾನು ಒಬ್ಬರೇ ಇದರಲ್ಲಿ ಪಾತ್ರ ವಹಿಸ್ತಾ ಇದ್ದೀನಿ ಅಥವಾ ನನಗೆ ಮಾತ್ರ ನೆನಪಾಗ್ತಾ ಇದೆಯಾ. ಈ ವ್ಯಕ್ತಿಗೆ ಏನೂ ನೆನಪಾಗ್ತಾ ಇಲ್ಲ, ಬರೀ ಕೆಟ್ಟ ವಿಚಾರಗಳೇ ಬರುತ್ತೆ. ನಿಮ್ಮ ಸಂಬಂಧಕ್ಕೆ ಅವ್ರು ಬರಬೇಕು ಅನ್ನೋವಂಥದ್ದು ಮೈಂಡ್ ಇದ್ರೂ ಕೂಡ ಕೆಟ್ಟ ಕೆಟ್ಟ ಯೋಚನೆಗಳು ಮಾಡುವಂಥದ್ದು, ನಿದ್ದೆ ಮಾಡದಿರುವಂತಹ ದಿನಗಳನ್ನು ಕಳೆಯುವಂಥದ್ದು. ಈ ರೀತಿ ಎಲ್ಲ ನಿಮ್ಮನ್ನು ಆ ವ್ಯಕ್ತಿ ಇದನ್ನು ಹೇಗೆ ತೊಗೊಂಡು ಹೋಗೋದು, ಇದು ಬೇಕಾ ನನಗೆ, ಈ ರೀತಿ ಎಲ್ಲ ಯಾರಾದರೂ ಏನಾದರೂ ಹೇಳಿಬಿಟ್ರೆ ಅದನ್ನೇ ಡ್ರ್ಯಾಗ್ ಮಾಡ್ಕೊಳ್ಳುವಂಥದ್ದು, ನಿಮ್ಮ ಬಗ್ಗೆನೇ ಒಂದಷ್ಟು ಭಯ ಕಾಡುವಂಥದ್ದು. ಹಾಗೆ ಅವ್ರಿಗೂ ಕೂಡ ನಿದ್ದೆ ಬರ್ತಾ ಇಲ್ಲ, ಸರಿಯಾದ ನಿದ್ದೆ ಈ ವ್ಯಕ್ತಿ ಮಾಡ್ತಾ ಇಲ್ಲ ಅಂತಲೇ ತೋರಿಸುತ್ತೆ. ಇಲ್ಲಿ 2 ಆಫ್ ಕಪ್ಸ್ ಬಂದಿರೋದ್ರಿಂದ ಇದೊಂದು ಒಳ್ಳೆಯ ಬಾಂಡಿಂಗ್. ಇಲ್ಲಿ ನೀವು ಬಹಳಷ್ಟು ಕೇರಿಂಗ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಿದ್ರಿ. ಇಲ್ಲಿ ನೀವೇನು ಸಫರ್ ಪಡ್ತಾ ಇದ್ರಲ್ಲ ಅದೇ ರೀತಿ ಈ ವ್ಯಕ್ತಿನೂ ಕೂಡ ನಿಮ್ಮ ವಿಚಾರವಾಗಿ ಸಫರ್ ಪಡ್ತಾ ಇದ್ದಾರೆ ಅಂತಲೇ ತೋರಿಸುತ್ತೆ. ನಿಮ್ಗೆ ಯಾವ್ಯಾವ ರೀತಿ ಫೀಲ್ ಆಗ್ತಾ ಇದೆ, ಇದೊಂದು ನನಗೆ ಗೊತ್ತಿರೋ ಹಾಗೆ ಕೆಲವೊಂದಷ್ಟು ಜೀವನದಲ್ಲಿ ಟ್ವಿನ್ ಫ್ಲೇಮ್ ಲವ್ ಅಂತಲೂ ನಾನು ಹೇಳಬಹುದೇನೋ. ಓಕೆ, ಸೊ ಹಾಗಾಗಿ ನಾನೇನು ನೋಡ್ತಾ ಇದ್ದೀನಿ ಇಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ನೀವೇನು ಫೀಲ್ ಮಾಡ್ತಾ ಇದ್ದೀರಿ, ನಿಮ್ಗೆ ಯಾವ್ಯಾವ ವಿಚಾರಗಳು ನೆನಪಾಗ್ತಾ ಇದೆ ಈ ವ್ಯಕ್ತಿಯ ವಿಚಾರವಾಗಿ, ಅದೆಲ್ಲನೂ ಕೂಡ ಆ ವ್ಯಕ್ತಿಗೂ ಕೂಡ ಅದೇ ರೀತಿ ಫೀಲ್ ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನೀವು ಸಾರಿ ಕೇಳಲಿ ಅಂತನೋ ಅಥವಾ ನಿಮ್ಮಿಂದ ಕಾಂಟ್ಯಾಕ್ಟ್ ಬರುತ್ತೆ ಅನ್ನುವಂಥ ಓವರ್ ಕಾನ್ಫಿಡೆನ್ಸಲ್ಲಿ ಆ ವ್ಯಕ್ತಿನೂ ಇದ್ದಾರೆ, ನೀವು ಕೂಡ ಇದ್ದೀರಿ. ಬಟ್ ಆದರೆ ಇಲ್ಲಿ ಎಷ್ಟೇ ಜಗಳಗಳಾದರೂ ಏನೇ ಆದರೂ ಬಿಟ್ಟು ಹೋಗ್ತಾ ಇಲ್ಲ, ಬಿಟ್ಟು ಹೋಗೋದೂ ಇಲ್ಲ. ಇದೆಲ್ಲ ಒಂದು 5 ದಿನ 10 ದಿನದವರೆಗೂ ಜಾಸ್ತಿ ದಿನ ಆಗೋಯ್ತು, 10 ದಿನ 5 ದಿನ ಮತ್ತೆ ರೀಕನೆಕ್ಟ್ ಆಗೋದು, ಮತ್ತೆ ಮಾತನಾಡುವಂಥದ್ದು, ಮತ್ತೆ ನಿಮ್ಮ ಮೈಂಡಿಗೆ ಏನೇನೋ ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಹೋಗುತ್ತೆ, ಮತ್ತೆ ಕಿರಿಕಿರಿ ಮಾಡ್ಕೊಳ್ಳುವಂಥದ್ದು. ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಬಹಳಷ್ಟು ವಿಚಾರಗಳು ನಿಮ್ಮಿಂದ ಮುಚ್ಚಿಟ್ಟಿರುವಂಥದ್ದು. ಹಾಗೆ ಬಹಳಷ್ಟು ವಿಚಾರಗಳು ಈ ವ್ಯಕ್ತಿ ಮುಚ್ಚಿಟ್ಟಿರೋದ್ರಿಂದ ನಿಮ್ಗೆ ಏನು ಅನ್ನಿಸ್ತಾ ಇದೆ, ನಿಮ್ಗೆ ಬೆನ್ನಿಗೆ ಚೂರಿ ಯಾವಾಗೂ ಈ ವ್ಯಕ್ತಿ ಹಾಕ್ತಾನೇ ಬಂದಿದ್ದಾರೆ. ಬಟ್ ಈ ವ್ಯಕ್ತಿಗೆ ಏನಾಗಿದೆ ಗೊತ್ತಾ, ಅವ್ರ ಮೈಂಡಲ್ಲಿ ಒಂದು ಫಿಕ್ಸ್ ಆಗಿಬಿಟ್ಟಿದೆ. ನೀವು ಎಲ್ಲಿ ಪ್ರಶ್ನೆಗಳನ್ನು ಕೇಳ್ತಿರೋ ಈ ವ್ಯಕ್ತಿಗೆ ಮುಖ ಇಲ್ಲ ತೋರಿಸೋದಕ್ಕೆ. ಅಷ್ಟರ ಮಟ್ಟಿಗೆ ನಿಮ್ಮನ್ನು ಈ ವ್ಯಕ್ತಿ ಮೋಸ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಬಹಳಷ್ಟು ಅಂದರೆ ಈ ವ್ಯಕ್ತಿ ಒಂದಷ್ಟು ಈ ಕಲ್ಲಿನ ಹೃದಯದಂಥವ್ರು ಅಥವಾ ಕನ್ಫ್ಯೂಷನ್ ಆಗುವಂಥದ್ದು, ನಿಮ್ಮೊಟ್ಟಿಗಿದ್ದಾಗ ಬೇರೆಯ ನೆನಪಾಗುವಂಥದ್ದು, ಬೇರೆಯವರೊಟ್ಟಿಗಿದ್ದಾಗ ನಿಮ್ಮ ನೆನಪಾಗುವಂಥದ್ದು, ಈ ರೀತಿಯೆಲ್ಲ ಬಹಳಷ್ಟು ನಿಮ್ಮ ಮೈಂಡ್ನೇ ಈ ವ್ಯಕ್ತಿ ಬ್ಲ್ಯಾಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸಾಕಷ್ಟು ವಿಚಾರಗಳನ್ನು ಈ ವ್ಯಕ್ತಿ ಮುಚ್ಚಿಡ್ತಾರೆ. ಹಾಗೆ ಇವರು ಒಂದು ರೀತಿ ಸೆಲ್ಫಿಶ್ ರೀತಿ ಯೋಚನೆ ಮಾಡ್ತಾ ಇರ್ತಾರೆ. ನೀವು ಯಾವುದೇ ಸಂದರ್ಭದಲ್ಲಿ ನೀವು ಓವರ್ ಆಗಿ ಈ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರೋದು ನಿಮ್ಮ ತಪ್ಪು, ಈ ವ್ಯಕ್ತಿದು ಒಂದು ಚೂರು ಅಲ್ಲ. ಯಾಕೆಂದರೆ ಈ ವ್ಯಕ್ತಿ ಇರೋ ರೀತಿ ನಿಮಗೆ ಗೊತ್ತು. ನೀವು ಬೇರೆಯವರನ್ನ ಕಂಪೇರ್ ಮಾಡಿ ನೋಡಿ ಈ ವ್ಯಕ್ತಿ ಎಷ್ಟು ಸೆಲ್ಫಿಶ್ ಆಗಿದ್ದಾರೆ ಅಂತ ಹೇಳಿ. ನೀವು ಯಾವುದಾದ್ರೂ ಒಂದು ನೋವಲ್ಲಿದ್ದಾಗ ಈ ವ್ಯಕ್ತಿ ಸಡನ್ನಾಗಿ ಬಂದು ಹೆಲ್ಪ್ ಮಾಡುವಂಥದ್ದು, ಈ ರೀತಿ ಎಲ್ಲ ಯಾವುದೋ ಒಂದು ಸಮಯ ಮಾಡಿದ್ದಾರೆ. ಬಟ್ ಅದನ್ನೇ ಲೈಫು ಇವ್ರು ಹಿಂಗೆ ಇರ್ತಾರೆ ಅಂತ ತಿಳ್ಕೊಳ್ಳೋದು ಬಹಳ ತಪ್ಪು. ಇವರು ಸೆಲ್ಫಿಶ್, ಇವ್ರಿಗೇನಾದರೂ ಇವ್ರಿಗೆ ಏನಾದರೂ ಅಪಾಯ ಅಂತ ಗೊತ್ತಾದಾಗ ನಿಮ್ಮನ್ನು ಯಾವ ಲೆವೆಲಲ್ಲಾದರೂ ಅಥವಾ ಯಾವ ದಾರಿಯಲ್ಲಾದರೂ ಬಿಟ್ಟು ಮುಂದಕ್ಕೆ ಹೋಗುವಂತಹ ಪ್ರಯತ್ನ ಈ ವ್ಯಕ್ತಿ ಮಾಡೇ ಮಾಡ್ತಾರೆ. ಈ ವ್ಯಕ್ತಿ ನಂದು ಅನ್ನುವಂತಹ ಸ್ವಾರ್ಥ ಇಟ್ಕೊಂಡಿರುವಂತಹ ವ್ಯಕ್ತಿ ಈ ವ್ಯಕ್ತಿಯಾಗಿದ್ದಾರೆ ಅಂತ ಹೇಳ್ಬಹುದು. ಹಾಗೆ ಇಲ್ಲಿ 3 ಆಫ್ ಕಪ್ಸ್ ಬಂದಿರೋದ್ರಿಂದ ಬಹಳ ಅಂದರೆ ನಿಮ್ಮ ರೀತಿಯ ಇವರು ಬೇರೆ ಫ್ಲರ್ಟ್ ಮಾಡುವಂಥದ್ದು, ಬೇರೆಯವರೊಟ್ಟಿಗೂ ಮಾತನಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾರೆ. ಬಟ್ ಆದರೆ ನಂಗೆ ನೀನು ಬೇಕು ಅನ್ನುವಂತಹ ಭಾವದಲ್ಲಿ ಈ ವ್ಯಕ್ತಿ ಇದ್ದೇ ಇರ್ತಾರೆ. ನಾನು ನಿನ್ನನ್ನು ಬಿಟ್ಕೊಡೋದಿಲ್ಲ. ಬಟ್ ಆದರೆ ಇನ್ನೊಬ್ರ ಜೊತೆ ಮಾತನಾಡುವುದು ಅಥವಾ ಫ್ಲರ್ಟ್ ಮಾಡೋದು,
ನೀವಿಲ್ಲಿ ಕೋಪ ಮಾಡಿ ಜಗಳ ಆಡಿದ ತಕ್ಷಣ ನೀವು ಡ್ರ್ಯಾಗ್ ಮಾಡಿಕೊಂಡು ಹತ್ಕೊಂಡು ಕರ್ಕೊಂಡು ನೀವು ಮಲಗಿರ್ತೀರಿ, ಅಳ್ತಿರ್ತೀರಿ, ಅಥವಾ ಅದೇ ಧ್ಯಾನದಲ್ಲಿ ಇರ್ತೀರಿ. ಬಟ್ ಆದರೆ ಪಟ್ಟ ಚೇಂಜ್ ಆಗ್ತಾರೆ ಆ ವ್ಯಕ್ತಿ. ಏಕೆಂದರೆ ಆ ವ್ಯಕ್ತಿಗೆ ಇಲ್ಲಿ ಸ್ವಾರ್ಟ್ಸ್ ಬಂದಿರೋದ್ರಿಂದ ಆ ಸ್ಟ್ರೆಸ್ ತೊಗೊಳಕ್ಕಾಗಲ್ಲ, ಬೇಗ ಪಟ್ಟನಂಗೆ ಚೇಂಜ್ ಆಗ್ತಾರೆ. ಕೇತು ಹಾಗೆ ಅಲ್ಲ, 7 ಆಫ್ ಸ್ವಾರ್ಟ್ಸ್ ಬಂದಿರೋದ್ರಿಂದ ಆ ಬುದ್ಧಿ ಆ ಟೈಮಿಗೆ ಹೆಂಗೆ ಬೇಕೋ ಹಂಗೆ ಹಾರ್ತಾರೆ ಇವರು. ಅಲ್ಲೂ ಕೂಡ ನಿಮ್ಮ ಬಗ್ಗೆ ಅಥವಾ ನಿಮ್ಮೊಟ್ಟಿಗೆ ಚೆನ್ನಾಗಿರುವ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಜೊತೆ ನೀವಿರೋದ್ರಿಂದ ನನ್ನ ಲೈಫ್ ಚೆನ್ನಾಗಿದೆ ಆ ಥರದ್ದೇನು ಶೇರ್ ಮಾಡೋದಿಲ್ಲ. ಬಹಳಷ್ಟು ವಿಚಾರ ಅಲ್ಲೂ ಮುಚ್ಚಿಡ್ತಾರೆ, ಇಲ್ಲೂ ಮುಚ್ಚಿಡ್ತಾರೆ. ಅಲ್ಲಿ ಅಂತ ಅಂದಾಗ ಫ್ರೆಂಡ್ ಸರ್ಕಲ್ ಆಗಿರಬಹುದು, ಅಥವಾ ಫ್ಯಾಮಿಲಿ ಸರ್ಕಲ್ ಆಗಿರಬಹುದು, ಕೊಲೀಗ್ಸ್ಗಳಾಗಿರ್ಬೋದು, ಏನೇ ಇರಬಹುದು, ಒಂದು ರೀತಿಯ ಸ್ವಾರ್ಥತೆ ರೀತಿಯಲ್ಲಿ ದಿ ಎಂಪರರ್ ಕಾರ್ಡ್ ಬಂದಿರೋದ್ರಿಂದ ಒಂದಷ್ಟು ಈ ವ್ಯಕ್ತಿಗೆ ಬಹಳ ಈಗೋ ಇದೆ, ಹಠ ಜಾಸ್ತಿ. ನೀವು ಹಾಗಾಗಿ ಈ ವ್ಯಕ್ತಿನ ಪ್ರೀತಿಯಿಂದ ಗೆಲ್ಲಬೇಕಾಗತ್ತೆ. ಅವ್ರು ಏನೇ ತಪ್ಪು ಮಾಡ್ತಾ ಇದ್ರು ಕೂಡ ತಿದ್ದಿ ಅವರನ್ನು ಕರ್ಕೊಂಡು ಬರುವಂತಹ ಜವಾಬ್ದಾರಿ ನಿಮ್ದಾಗಿದೆ. ಯಾಕೆಂದರೆ ಈ ವ್ಯಕ್ತಿ ಸ್ವಾರ್ಡ್ಸ್ ಬಂದಿದೆ, 8 ಆಫ್ ಸ್ವಾರ್ಡ್ಸ್ ಬಂದಿದೆ, ನಿದ್ದೆ ಮಾಡೋಲ್ಲ. ಇವ್ರು ಮಾಡೋದೇ ತಪ್ಪು ಕೆಲಸಗಳು, ಆದರೂ ಕೂಡ ಇವ್ರಿಗೆ ನಿದ್ದೆ ಬರೋದಿಲ್ಲ. ಯಾವಾಗಲೂ ನೋಡಿ, ನಾವು ಯಾರಿಗಾದ್ರೂ ಅನ್ಯಾಯ ಮಾಡಿದಾಗ, ನಾವು ಯಾರಿಗಾದ್ರೂ ಮೋಸ ಮಾಡಿದಾಗ, ನಾವು ಯಾರ ಹತ್ರನಾದ್ರೂ ಸುಳ್ಳು ಹೇಳಿದಾಗ ಆ ಎನರ್ಜಿ ಏನಿದೆಯಲ್ಲ ನಮ್ಮನ್ನು ನಿದ್ದೆ ಮಾಡೋದಕ್ಕೂ ಬಿಡಲ್ಲ, ನೆಮ್ಮದಿಯಾಗಿರೋದಕ್ಕೂ ಬಿಡೋದಿಲ್ಲ. ಏನಾದರೂ ಒಂದು ಸಮಸ್ಯೆ ತಂದಿರುತ್ತೆ. ಯಾರಾದರೂ ಮಹಾಭಾರತ ಏನಾದರೂ ಓದಿದ್ರೆ ನಿಮಗೆ ಬಹಳಷ್ಟು ಚೆನ್ನಾಗಿ ಅರ್ಥ ಆಗತ್ತೆ. ಭಗವದ್ಗೀತೆ ಓದೋರ್ಗಂತೂ ಬಹಳಷ್ಟು ಚೆನ್ನಾಗಿ ಅರ್ಥ ಆಗತ್ತೆ. ನಾನು ತಪ್ಪು ಮಾಡಬೇಕಾ, ಸುಳ್ಳು ಹೇಳಬಾರ್ದಾ ಅಂತ ಹೇಳಿ. ಈ ವ್ಯಕ್ತಿ ನಿಮಗೆ ಮಾಡಿರುವಂತಹ ಮೋಸಕ್ಕೆ ಎಷ್ಟೋ ದಿನ ನಿದ್ದೆ ಮಾಡಲ್ಲ, ಏನಿಲ್ಲ. ಅದು ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕುತ್ಕೊಂಡಿರುತ್ತೆ. ನೀನು ಮಾಡಿರೋದು ಅನ್ಯಾಯ, ನೀನು ಮಾಡಿರೋದು ಮೋಸ ಅಂತ ಹೇಳಿ ಬೇರೆ ಬೇರೆ ರೀತಿ ಹೊಡೆತಗಳನ್ನ ಕೊಡ್ತಾ ಇರುತ್ತೆ. ಇಲ್ಲಿ ಹಠದ ಸ್ವಭಾವ ಜಾಸ್ತಿ. ಸೊ ಹಾಗಾಗಿ ಇವರನ್ನ ಮಾತಾಡಿ ಜಗಳಗಳಾಡಿ ಈ ರೀತಿ ಗೆಲ್ಲೋದ್ರ ಬದಲು ನೀವೊಂದಷ್ಟು ಪ್ರೀತಿಯಿಂದ ಗೆಲ್ಲೋದು ಅತಿ ಉತ್ತಮ. ಇದು ನಿಮ್ಮ ಕೈಯಲ್ಲಿ, ನಿಮ್ಮ ಜವಾಬ್ದಾರಿಗೆ ಬಿಟ್ಟಿದ್ದಾಗಿರುತ್ತೆ. ಸೊ ಇದು ಸೆಕೆಂಡ್ ಕಾರ್ಡ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಕಾಲ್ ಅಥವಾ ವಾಟ್ಸಪ್ ಮುಖಾಂತರನಾದರೂ ನೀವು ಅಪಾಯಿಂಟ್ಮೆಂಟ್ಗಳನ್ನ ನೀವು ಪಡಿಬೋದು. ಮುಂಚಿತವಾಗಿ ಬುಕ್ ಮಾಡಿಕೊಳ್ಬೇಕಾಗತ್ತೆ ಅಂತ ಹೇಳ್ತಾ, ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಆ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್ ಏನಾಗಿದೆ, ನಿಮ್ಮ ವಿಚಾರದಲ್ಲಿ ಆ ವ್ಯಕ್ತಿಯ ಭಾವನೆ ಏನಾಗಿದೆ, ಈ ಎಲ್ಲ ವಿಚಾರವಾಗಿ ರೀಡಿಂಗ್ ನೋಡೋಣ. ನಿಮ್ಮ ವಿಚಾರದಲ್ಲಿ ಆ ವ್ಯಕ್ತಿಯ ಭಾವನೆ ಏನಾಗಿದೆ, ಆ ವ್ಯಕ್ತಿ ಏನಾದರೂ ಹೇಳೋದಕ್ಕೆ ಬಯಸ್ತಾ ಇದ್ದಾರಾ, ಆ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿ ಇದೆ. ನೈಟ್ ಆಫ್ ಸ್ವಾರ್ಡ್ಸ್ ಇದೆ, ಓಕೆ, ಟೆಂಪರೆನ್ಸ್ ಇದೆ, 3 ಆಫ್ ವಾಂಡ್ಸ್ ಇದೆ, 6 ಆಫ್ ಪೆಂಟಿಕಲ್ಸ್ ಇದೆ, 3 ಆಫ್ ಸ್ವಾರ್ಡ್ಸ್, ನೈಟ್ ಆಫ್ ಸ್ವಾರ್ಡ್ಸ್. ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನೀವು ಈ ವ್ಯಕ್ತಿ ಯಾವುದೇ ಕಮಿಟ್ಮೆಂಟ್ ಕೊಟ್ಟಿದ್ರು ದಯವಿಟ್ಟು ನಂಬೇಡಿ, ಈ ವ್ಯಕ್ತಿ ಆ ಕಮಿಟ್ಮೆಂಟಿಗೆ ಸ್ಥಿರವಾಗಿ ನಿಲ್ಲುವಂತಹ ವ್ಯಕ್ತಿ ಅಲ್ವೇ ಅಲ್ಲ. ನೀವೆಷ್ಟೇ ಬಡ್ಕೊಳ್ಳಿ, ನೀವೆಷ್ಟೇ ಕೂಗಾಡಿ, ನೀವೆಷ್ಟೇ ಕಿರ್ಚಾಡಿ, ನೀವೆಷ್ಟೇ ಅಳಿ, ನೀವೆಷ್ಟೇ ನೆಮ್ಮದಿ ಇಲ್ದಿರುವಂಥ ರೀತಿಯಲ್ಲಿರಿ, ಆ ವ್ಯಕ್ತಿ ಸೈಲೆಂಟಾಗಿ ನಿಮ್ಮ 100 ಮಾತಿಗೆ ಒಂದೇ ಮಾತಿನಲ್ಲಿ ನಿಮ್ಮನ್ನು ಸೈಲೆಂಟ್ ಮಾಡಿ ಬಿಸಾಕುವಂತಹ ತಾಕತ್ತು, ಏನು ಬ್ರೈನು, ಆ ಎಲ್ಲನೂ ಕೂಡ ಆ ವ್ಯಕ್ತಿಗಿದೆ. ಈ ವ್ಯಕ್ತಿ ಸಾಕಷ್ಟು ನೆನಪುಗಳನ್ನು ನಿಮ್ಗೆ ಕೊಟ್ಟಿದ್ದಾರೆ, ಬಟ್ ಆದರೆ ಅದಕ್ಕೆ ಯಾವುದಕ್ಕೂ ಬದ್ಧಳಾಗಿರೋದಿಲ್ಲ. ಇಲ್ಲಿ ಟೆಂಪರೆನ್ಸ್ ಕಾರ್ಡ್ ಬಂದಿರೋದ್ರಿಂದ ತುಂಬ ತಾಳ್ಮೆಯಿಂದ ಇರಬೇಕಾಗತ್ತೆ. ಈ ವ್ಯಕ್ತಿಯೊಟ್ಟಿಗೆ ಎಷ್ಟೋ ತಾಳ್ಮೆನ ನೀವು ಕಳ್ಕೊಂಡಿದ್ರಿ, ತಾಳ್ಮೆಯಿಂದ ಇದ್ದಿದ್ದಾಗಿದೆ. ಹಾಗೆ ನೀವು ಬಹಳಷ್ಟು ಜಗಳ ಮಾಡೋದು, ಕೂಗಾಡೋದು ಈ ವ್ಯಕ್ತಿ ಹತ್ರ. ಏನೇ ಮಾಡಿದ್ರೂ ಕೂಡ ಈ ವ್ಯಕ್ತಿ ಮ್ಯಾನ್ಯುಪ್ಯುಲೇಟ್ ಮಾಡುವಂತಹ ವಿದ್ಯೆನ ಬಹಳಷ್ಟು ಚೆನ್ನಾಗಿ ಕಲ್ತಿದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಚಂಚಲ ಮೈಂಡು, ಅವ್ರಿಗೆ ಎಷ್ಟೇ ಏಜ್ ಆಗಿರಲಿ ಮೈಂಡ್ ಮೆಚ್ಯೂರ್ ರೀತಿಯಲ್ಲಿ ಯೋಚನೆ ಮಾಡಲ್ಲ. ಒಬ್ರಿಗೆ ಹರ್ಟ್ ಆಗ್ತಾ ಇದೆ, ಒಬ್ರಿಗೆ ನೋವು ಆಗ್ತಾ ಇದೆ ನಾನು ಮಾಡ್ತಾ ಇರುವಂಥದ್ದು, ಅವರು ನನಗನ್ಸಿದ್ದಿದ್ದು ನಾನು ಇವತ್ತು ಮಾಡಬೇಕು, ನನಗನ್ಸಿದ್ದದು ನಾನು ಮಾಡಬೇಕು, ನಾನು ಅಲ್ಲಿಗೆ ಹೋಗ್ಬೇಕು, ಅವ್ರ ಜೊತೆಗೆ ಮಾತಾಡಬೇಕು, ಅವ್ರ ಜೊತೆಗೆ ಇರಬೇಕು. ನಿಮಗಿರೋ ಮೈಂಡ್ ಮೆಚ್ಯೂರ್ ಕೂಡ ಈ ವ್ಯಕ್ತಿಗಿಲ್ಲ, ಬಟ್ ಆದ್ರೆ ಸ್ಟಿಕಾನ್ ಆಗಲ್ಲ, ಯಾವುದಕ್ಕೂ ಮ್ಯಾನುಪ್ಯುಲೇಟ್ ಮಾಡೋದೆಲ್ಲ ಗೊತ್ತು. ಮೈಂಡ್ ಮೆಚ್ಯೂರ್ ಇಲ್ಲ. ನಾನು ಇವ್ರಿಗೆ ಕಮಿಟ್ಮೆಂಟ್ ಕೊಟ್ಟಿದ್ದೆ, ಈ ವ್ಯಕ್ತಿ ಇದೇ ಇಲ್ಲ, ಕರುಳೇ ಇಲ್ಲ. ಅವ್ರ ಮನಸ್ಸಿಗೆ ಹೆಂಗೆ ಬೇಕೋ ಹಂಗೆ ಬಂದಂಗಿರ್ತಾರೆ. ನೀವೇನಾದರೂ ಮಾತನಾಡೋದಕ್ಕೆ ಹೋದರೆ ಅಷ್ಟೇ ಜಾಣತನದಿಂದ ನಿಮ್ಮನ್ನು ಮಾತಾಡಿ ಮುಂದಕ್ಕೆ ಹಾಕ್ತಾರೆ. ನಿಮ್ಮ 100 ಪ್ರಶ್ನೆಗಳಿಗೂ ಅವ್ರು ಒಂದೇ ಉತ್ತರದಲ್ಲಿ ಉತ್ತರಿಸ್ತಾರೆ.
ನೀವು ಎಷ್ಟೇ ಆ ವ್ಯಕ್ತಿ ಬಗ್ಗೆ ಏನೇ ಕಂಡಿಡ್ದಿರ್ಬೋದು, ಏನೇ ಮಾಡಿರ್ಬೋದು, ಆ ವ್ಯಕ್ತಿ ವಿಚಾರವಾಗಿ ಎಷ್ಟೇ ಸತ್ಯ ನಿಮಗೆ ಗೊತ್ತಿರಬಹುದು, ಆ ವ್ಯಕ್ತಿಗೆ ಬಹಳ ಜಾಣ್ಮೆ ಇದೆ. ಇಲ್ಲಿ 3 ಆಫ್ ವಾಂಡ್ಸ್ ಇದೆ. ದಯವಿಟ್ಟು ನೀವು ನಿಮ್ಮ ಕೆಲಸದ ಕಡೆ ಗಮನ ಕೊಡ್ತಾ ಇಲ್ಲ. ಬಹಳಷ್ಟು ಅವಕಾಶಗಳು, ಬಹಳಷ್ಟು ಟ್ರಾವೆಲಿಂಗು, ಬಹಳಷ್ಟು ಏನು ಹೇಳ್ತಾರೆ ಅದು ಎಲ್ಲನೂ ಕೂಡ ಅವಕಾಶಗಳು ನಿಮ್ಮ ಮನೆಯ ಬಾಗಿಲಿಗೆ, ನಿನ್ನ ಜೀವನಕ್ಕೆ ಬಂದು ನಿಂತಿದೆ. ಸರಿಯಾದ ದಾರಿ ತಗೊಳ್ಳುವಂತಹ ಟೈಮ್, ಸರಿಯಾದ ಡಿಸಿಷನ್ ತಗೊಳ್ಳುವಂತಹ ಸಮಯ ಇದು. ಈ ವ್ಯಕ್ತಿ ವಿಚಾರವಾಗಿರಬಹುದು, ಈ ವ್ಯಕ್ತಿ ಗುಣ ಕಂಡಿಡ್ಕೊಳ್ಳೋದಕ್ಕಾಗಿರಬಹುದು, ಈ ವ್ಯಕ್ತಿಯ ಏನು ಹಾವಭಾವ, ಈ ವ್ಯಕ್ತಿ ಇರುವ ರೀತಿ, ಈ ವ್ಯಕ್ತಿ ಯಾವ ರೀತಿ ಇದ್ದಾರೆ, ಈ ವ್ಯಕ್ತಿಯ ಸತ್ಯ ಏನು, ಅಸತ್ಯತೆ ಏನು ತಿಳ್ಕೊಳ್ಳುವಂತಹ ಸಮಯ ಇದು ಬಹಳ ನಿಮಗೆ ಚೆನ್ನಾಗಿ ಕೊಟ್ಟಿದೆ. ಸೊ ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದಷ್ಟು ನೀವು ಈ ವ್ಯಕ್ತಿ ಜೊತೆಗೆ ಚೆನ್ನಾಗಿದ್ದೇ ದೂರ ಆಗಬೇಕಾಗತ್ತೆ. ಇಲ್ಲಿ ನಿಮ್ಮ ಸಂಸಾರದಲ್ಲಿ, ನಿಮ್ಮ ಸಂಬಂಧದಲ್ಲಿ, ನಿಮ್ಮ ಲೈಫಲ್ಲಿ 3ನೇ ವ್ಯಕ್ತಿಯ ಪ್ರವೇಶದಿಂದ ನೀವು ಬಹಳಷ್ಟು ನೊಂದಿದ್ದೀರಿ. ಹಾಗಾಗಿ ಏನಾಗ್ತಾ ಇದೆ, ಇಲ್ಲಿ ಸಡನ್ ಆಗಿ ಈ ವ್ಯಕ್ತಿನ ನೀವು ಬಿಟ್ಟು ಹೋಗೋದಕ್ಕೂ ರೆಡಿ ಆಗ್ತಾ ಇಲ್ಲ. ಪ್ರತಿ ಬಾರಿ ಇವ್ರೇನಾದ್ರೂ ಒಂಟಿಯಾಗಿದ್ದಿದ್ರು, ನಾನು ಬೇಡ ಅಂತ ಹೇಳಿ ನೀವು ಡಿಸೈಡ್ ಮಾಡ್ಕೊಂಡಿದ್ರೆ ನೀವು ಮುಂದಕ್ಕೆ ಹೋಗ್ತಿದ್ರಿ. ಬಟ್ ಇಲ್ಲಿ ಯಾರೋ ಅವ್ರ ಲೈಫಲ್ಲಿ ಬಂದಿರೋದ್ರಿಂದ ಅದು ನಿಮಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವ್ರು ಎಷ್ಟೇ ನಿಮ್ಗೆ ಹಣದ ಸಹಾಯ ಮಾಡಲಿ, ಅವ್ರು ಎಷ್ಟೇ ನಿಮಗೆ ಮೆಟೀರಿಯಲ್ ಥಿಂಗ್ಸ್ ಕೊಡಿಸ್ಲಿ, ಮಾತಾಡಲಿ, ಏನೇ ಮಾಡಲಿ, ನಿಮ್ಗೆ ಅಪರೂಪಕ್ಕೆ ಅವ್ರ ಪ್ರೆಸೆಂಟೇಷನ್ ಕೊಡಲಿ, ನಿಮಗೆ ಅಪರೂಪಕ್ಕೆ ಅವ್ರು ಮೆಸೇಜ್ ಮಾಡೋದು, ಫೋನ್ ಮಾಡೋದು, ಆ ಟೈಮಲ್ಲಿ ನೀವು ನಂಬಿಡ್ತೀರಿ. ಆ ಎಷ್ಟೇ ಕಂಟ್ರೋಲ್ ಮಾಡಿಕೊಂಡ್ರು ಕೂಡ ಈ ವ್ಯಕ್ತಿಯಿಂದ ದೂರ ಇರೋದಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ನಿಮ್ಮ ಇಬ್ಬರ ನಡುವೆ ಬಹಳ ಸ್ಟ್ರಾಂಗ್ ಆಗಿ ಔಟ್ಕಮ್ ಬಂದು 3 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಬಹಳ ಸ್ಟ್ರಾಂಗ್ ಆಗಿ 3ನೇ ವ್ಯಕ್ತಿ ನಿಂತು ಬಿಟ್ಟಿದ್ದಾರೆ. ನಿಮ್ಮ ಸಂಸಾರದಲ್ಲಿ 3ನೇ ವ್ಯಕ್ತಿಯ ಪ್ರವೇಶ ಬಹಳ ಸ್ಟ್ರಾಂಗ್ ಆಗಿ ಇದೆ ಅಂತ ಹೇಳಿ ತೋರಿಸುತ್ತೆ. ಸೊ ಹಾಗಾಗಿ ಇವರ ಜೊತೆಗೆ ನಿಧಾನವಾಗಿ ದೂರ ಸರಿಯೋದು ಉತ್ತಮ. ನಿಮ್ಗೆ ಆ ಜಾಣ್ಮೆ ಇದೆ, ನೀವು ತಾಳ್ಮೆಯಿಂದ ಇವರನ್ನ ಡೀಲ್ ಮಾಡಿ ಇವರಿಂದ ನೀವು ಜಾರ್ಕೊಳ್ಬೇಕಾಗತ್ತೆ. ನಾನು ಕ್ಲಾರಿಟಿಗೋಸ್ಕರ ಒಂದು ಮೆಸೇಜನ್ನು ತೆಗಿತೀನಿ. ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇವ್ರ ಜೊತೆ ಫಸ್ಟ್ ಕಮ್ಯುನಿಕೇಷನ್ ಮಾಡೋದು ನಿಲ್ಲಿಸಿ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನೀವು ಅವ್ರನ್ನ ಕಮ್ಯುನಿಕೇಟ್ ಮಾಡುವಂಥದ್ದು ಅಥವಾ ನೀವು ಪದೇ ಈ ವ್ಯಕ್ತಿನ ಮಾತಾಡಿಸ್ಬೇಕು ಅನ್ನೋದು, ಈ ರೀತಿ ಎಲ್ಲ ಮಾಡ್ಕೊಂಡು ಹೋದಾಗ ಏನು ಮಾಡ್ತಿದ್ದಾರೆ, ಈ ವ್ಯಕ್ತಿ ಇನ್ನೂ ದೂರ ಸರಿಯುವಂಥದ್ದು ಅಥವಾ ಚುಚ್ಚು ಮಾತುಗಳಿಂದ ನಿಮ್ಮನ್ನು ಹರ್ಟ್ ಮಾಡುವಂಥದ್ದು, ನಿಮ್ಮನ್ನು ಇಗ್ನೋರ್ ಮಾಡುವಂಥದ್ದು, ಅಹಂ ತೋರಿಸುವಂಥದ್ದು, ಈಗೋ ತೋರಿಸುವಂಥದ್ದು, ಇದೆಲ್ಲ ನಿಮ್ಮ ಯೋಗ್ಯತೆನ ಬಹಳಷ್ಟು ಕಮ್ಮಿ, ನೀವು ತುಂಬ ಸಣ್ಣ ಜನವಾಗಿ ಕಾಣ್ತಾ ಇದ್ದೀರಿ. ನೀವು ಎಷ್ಟೆಲ್ಲ ಹೆಸರು ಮಾಡ್ಕೊಂಡಿದ್ರಿ, ಎಷ್ಟೆಲ್ಲ ಒಳ್ಳೆತನ ನಿಮ್ಮಲ್ಲಿದೆ, ಎಷ್ಟೆಲ್ಲ ಗುಣಗಳಿದೆ, ಈ ಯಾವುದೋ ವ್ಯಕ್ತಿಯಿಂದ ಬಹಳಷ್ಟು ನೊಂದು ನೋವುಪಟ್ಟು ನಿಮ್ಮ ವ್ಯಕ್ತಿತ್ವನ ನೀವು ತುಂಬ ಚಿಕ್ಕವರಾಗಿ ಮಾಡ್ಕೊಳ್ತಿದ್ದೀರಿ. ನೀವೇ ಒಂದ್ಸಲ ಯೋಚನೆ ಮಾಡಿ, ಈ ಎಂಟೈರ್ ಕಾರ್ಡ್ ಹೇಳ್ತಾ ಇದೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಅಂತ ಹೇಳಿ. ಈ ವ್ಯಕ್ತಿಗೆ ನಿಮ್ಮಂಥ ಒಳ್ಳೆಯ ವ್ಯಕ್ತಿ ಜೊತೆಗೆ ಇರೋದಕ್ಕೆ ಆಗಲಿಲ್ಲ ಅಂತ ಅಂದಾಗ ಇನ್ಯಾವುದೋ ಥರ್ಡ್ ಪಾರ್ಟಿ ಒಟ್ಟಿಗೆ ಹೇಗಿರೋದಕ್ಕೆ ಸಾಧ್ಯ? ಅಲ್ಲೂ ಕೂಡ ಅದೇ ಬಂಡವಾಳನೆ. ಯಾವಾಗ ನೀವು ಬಹಳಷ್ಟು ಈ ಥರ್ಡ್ ಪಾರ್ಟಿ ಒಟ್ಟಿಗೆ ಇದ್ದಾಗ ನಾನಿದ್ದೀನಿ ಅಂತ ಪ್ರೆಸೆನ್ಸ್ ಮಾಡ್ತಿರ್ತೀರಿ, ಅವರಿಬ್ರು ಬಾಂಡಿಂಗ್ನ ತುಂಬ ಗಟ್ಟಿ ಮಾಡ್ತಾ ಇರ್ತೀರಿ. ನೀನಲ್ಲ ಅಂದರೆ ಇನ್ನೊಂದು ಲೈಫ್ ನನಗೆ ಅಂತಾನೆ ದೇವರು ಭಗವಂತ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾನೆ, ಬಹುಶಃ ನೀನೊಬ್ಬಳು ಪಾಠ ಕಲ್ಸಕ್ಕೆ ಬಂದಿದ್ದೆ ಅಂತ ಹೇಳಿ ನೋಡಿ ನೀವು ಇಗ್ನೋರ್ ಮಾಡಿ ಬಿಸಾಕಿದಾಗ ಅಲ್ಲೂ ಕೂಡ ಅದೇನೆ. ಇಂಥ ವ್ಯಕ್ತಿಗಳು ಯಾರಿಗೆ ಮೋಸ ಮಾಡಿರ್ತಾರಲ್ಲ ಎಲ್ಲೂ ಜಾಸ್ತಿ ದಿವಸ ಇರೋದಕ್ಕೆ ಆಗೋದಿಲ್ಲ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ.